ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಲ್ಪಡುತ್ತದೆ. ಆದರೆ ನಮ್ಮ ಜಿಲ್ಲೆಯ ಜನತೆ ತಮಗೆ ಏನಾದರೂ ತೊಂದರೆ ಆದರೆ ಅದರ ಬಗ್ಗೆ ಒಂದು ಮಾತೆತ್ತುವ ಕ್ರಮ ಭಾಳ ಕಡಿಮೆ. ಇತ್ತೀಚಿನ ದಿನಗಳಲ್ಲಿ ನೋಡುವ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾರ್ಗಗಳು ಹದಗೆಟ್ಟು ನಿಂತಿದೆ. ನಮ್ಮ ಹೈವೇಗಳಲ್ಲಿ ದೊಡ್ಡ ದೊಡ್ಡ ಹೊಂಡಗಳಾಗಿದೆ. ಅದನ್ನು ಸರಿಪಡಿಸುವ ಕ್ರಮಗಳನ್ನು ಯಾರೂ ಕೈಗೊಳ್ಳುತ್ತಿಲ್ಲ. ದಿನೇ ದಿನೇ ಯಾರಾದರೂ ಈ ಹೊಂಡಗಳಿಗೆ ಬಿದ್ದು ಮರಣವನ್ನು ಹೊಂದುತ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಲ್ಲಿ ಇರುವ ಸುರತ್ಕಲ್ನಿಂದ ಬಂಟ್ವಾಳಗೆ ಹೋಗುವ ಮಾರ್ಗ ತೀವ್ರ ಹದಗೆಟ್ಟಿದೆ. ವರ್ಷಾನುಗಟ್ಟಲೆಯಿಂದ ಟೋಲ್ ಸಂಗ್ರಹಣ ಮಾಡಿಕೊಂಡ ಬಂದರೂ ಕೂಡ ಅದನ್ನು ಯಾವುದೇ ರೀತಿಯ ರಿಪೇರಿ ಮಾಡೋದಾಗಲಿ ಅಥವಾ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದಾಗಲಿ ಯಾವ ಕ್ರಮಗಳನ್ನು ಕೂಡ ತಗೊಳ್ತಾ ಇಲ್ಲ. ಆ ಮಂಗಳೂರು ಏರ್ಪೋರ್ಟ್ನಿಂದ ಮಂಗಳೂರಿಗೆ ಬರುವ ದಾರಿ ಕೂಡ ತೀವ್ರ ಹದಗೆಟ್ಟಿದೆ. ಜನಪ್ರತಿನಿಧಿಗಳು ದಿನಾ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಆದರೂ ಇದರ ಬಗ್ಗೆ ಯಾರೂ ಪ್ರತಿಕ್ರಿಯೆಯನ್ನು ಕೊಡುತ್ತಿಲ್ಲ. ಹಾಗೂ ಅದಕ್ಕೆ ಅದನ್ನು ಸೂಕ್ತ ಕ್ರಮ ಏನು ತಗೋಬೇಕು ಕೂಡ ಅದನ್ನು ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ. ಇವತ್ತಿನ ದಿನ ಇದೇ ಒಂದು ಕಾರಣದಿಂದಾಗಿ ನಮ್ಮ ಒಂದು ಸ್ಟಾಫ್ ಅವರು ಕೂಳೂರು ಸಮೀಪದಲ್ಲಿ ಬರುವಾಗ ಇದೇ ಒಂದು ಹೊಂಡಕ್ಕೆ ಬಿದ್ದು ಅವರ ಮೇಲೆ ಒಂದು ಭಾರಿ ವಾಹನ ಹೋಗಿ ಅವರು ದುರ್ದಶವದ್ದಾಗಿ ಮೃತಪಟ್ಟಿದ್ದಾರೆ. ಹಾಗಾಗಿ ಭಗವಂತ ಅವರ ಮನೆಯವರಿಗೆ ಅವರ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ. ಹಾಗೂ ಇನ್ನಾದರೂ ಹೈವೇ ಅಥಾರಿಟಿ ಇದರ ಬಗ್ಗೆ ನೋಡಿಕೊಂಡು ಅದರ ಎಚ್ಚೆತ್ತು ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ.